SSLC ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದೀರಿ, ಹಾಗೆ ಸುಮಾರು ಜನ ಬೈ ಮಿಸ್ಟೇಕಾಗಿ ಫೇಲ್ ಆಗಿದ್ದೀರಿ. ಮಕ್ಕಳೇ, ಯಾರೂ ಕೂಡ ಧೃತಿಗೆಡಬೇಡಿ. ಪಾಸ್ ಆದವರಿಗೆ ಹಾರ್ದಿಕ ಶುಭಾಶಯಗಳು. ಮುಂದಿನ ನಿಮ್ಮ ವಿದ್ಯಾಭ್ಯಾಸ ವ್ಯಾಸಂಗ ಶುಭಕರವಾಗಲಿ ಅಂತ ಶುಭ ಹಾರೈಸ್ತೇನೆ. ಹಾಗೆ ಯಾರೆಲ್ಲ ಫೇಲ್ ಆಗಿದ್ದಾರೋ ಎದೆಗುಂದಬೇಡಿ, ತಲೆ ಕೆಡಿಸ್ಕೋಬೇಡಿ. ಮರಳಿ ಪ್ರಯತ್ನ ಮಾಡುವ ಹಾಗೆ ಸಪ್ಲಿಮೆಂಟರಿ ಎಕ್ಸಾಮನ್ನು ಕಟ್ಟಿ ಪಾಸಾಗಿ ಮತ್ತೆ ಮುಂದುವರಿಯಿರಿ, ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಪಾಸಾದವರು ಒಂದು ಒಳ್ಳೆಯ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ನಿಮ್ಮ ಎಜುಕೇಷನನ್ನು ಮುಂದುವರಿಸಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಹಾಗೆ ಯಾರಿಗೂ ಕೂಡ ನೀವು ಬೇಸರ ಮಾಡ್ಕೋಬೇಡಿ, ಫೇಲ್ ಆದಂಥವರು ಖಿನ್ನತೆಗೆ ಒಳಗಾಗಬೇಡಿ. ಹಾಗೆ ಇದೊಂದು ಪ್ರಕ್ರಿಯೆ ಅಷ್ಟೇ. ಮಾರ್ಕ್ಸ್ ಕಾರ್ಡಿಗೆ ಸೇರ್ತಕ್ಕಂಥ ಒಂದು ಎಕ್ಸಾಮ್ಸ್ ಇವೆಲ್ಲ. ಇದು ಸೀರಿಯಸ್ ಆಗಿ ಯಾರೂ ತಗೊಳಕ್ಕೆ ಹೋಗಬೇಡಿ. ಬೈ ಮಿಸ್ಟೇಕಾಗಿ ಏನೋ ಆಗಿರ್ತದೆ, ಒಂದು ವಿಷಯ ಅಥವಾ 2 ವಿಷಯ ಏನೋ ಹೋಗಿರ್ತದೆ, ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಇದು ಮಾಡೋಕ್ಕೆ ಹೋಗಬೇಡಿ. ಕಾನ್ಫಿಡೆಂಟ್ ಆಗಿರಿ, ಧೈರ್ಯವಾಗಿರಿ. ಮಕ್ಕಳೇ, ಭವಿಷ್ಯ ಜೀವನ ಅನ್ನೋದು ವಿಶಾಲವಾಗಿರ್ತದೆ. ಇದು ಒಂದು ಹಂತ ನಿಮ್ಮ ಎಜುಕೇಷನ್ನಲ್ಲಿ. 7th, SSLC, PUC, ಡಿಗ್ರಿ ಇವೆಲ್ಲ ಒಂದು ಹಂತವಾಗಿ ಬರ್ತದೆ. ಪಾಸ್ ಆದರೂ ಸಂತೋಷಪಡಿ, ಫೇಲ್ ಆದರೂ ಸಂತೋಷಪಡಿ, ಖುಷಿಪಡಿ. ಮರಳಿ ಅವಕಾಶಗಳು ಇದ್ದೇ ಇರ್ತವೆ. ಒಂದು ಪ್ಲ್ಯಾನ್ ಮಾಡಿಕೊಂಡು ಮೂಮೆಂಟ್ ಮಾಡ್ಕೊಂಡು ಮುಂದುವರಿಯಿರಿ. ಹಾಗೆ ತಂದೆ ತಾಯಿಗಳು, ಪೋಷಕರಲ್ಲಿ ನನ್ನ ಮನವಿ, ಯಾರೆಲ್ಲ ಮಕ್ಕಳು ನಿಮ್ಮ ಮಕ್ಕಳ ಕಡೆ ಅತಿಯಾದ ಪ್ರೆಷರನ್ನು ದಯವಿಟ್ಟು ಯಾರು ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಬೆಳೀತಿರತಕ್ಕಂಥ ಮಕ್ಕಳು ಬೌದ್ಧಿಕವಾಗಿ, ಶಾರೀರಿಕವಾಗಿ ಬೆಳವಣಿಗೆ ಹಂತದಲ್ಲಿರ್ತಕ್ಕಂಥ ಮಕ್ಕಳು ಅವರವರ ಕೆಪ್ಯಾಸಿಟಿಗೆ ತಕ್ಕ ಹಾಗೆ ಅವರವರ ಅನುಸಾರವಾಗಿ ಅವರಿಗೆ ನೀವು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿ. ತುಂಬ ಒತ್ತಡ ಹಾಕಬೇಡಿ. ನನಗೆ 90% ಬೇಕು, ನನ್ನ ಮಗ ಡಿಸ್ಟಿಂಕ್ಷನ್ನೇ ಆಗಬೇಕು, ಈ ರೀತಿ ಅವ್ರ ಮೇಲೆ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ. ಮೆಂಟಲಿ ಟಾರ್ಚರ್ ಆಗ್ತದೆ. ಅವ್ರು ಎಷ್ಟು ಓದ್ತಾರೋ ಅಷ್ಟು ಮಾರ್ಕ್ಸ್ ತಗೊಳ್ಳಿ. ಪಾಸ್ ಆದರೆ ಸಂತೋಷ. ಏನು ಅದರಲ್ಲಿ ಏನು ರ್ಯಾಂಕ್ ಬಂದವನು ಅದೇ ಕ್ಲಾಸಲ್ಲೇ ಕೂತ್ಕೋತಾನೆ, ಜಸ್ಟ್ ಪಾಸ್ ಆದವನು ಕೂಡ ಅದೇ ಕ್ಲಾಸಲ್ಲೇ ಕೂಡ್ತಾನೆ. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಮಕ್ಕಳಲ್ಲಿ ಸಾಂಸ್ಕೃತಿಕ ಮತ್ತು ಸಂಸ್ಕಾರವನ್ನು ಬೆಳೆಸುವಂಥ ಪ್ರಕ್ರಿಯೆ ಹೆಚ್ಚಾಗಲಿ. ಹಾಗೆ ಈ ಸಮಾಜದಲ್ಲಿ ಬದುಕುವಂಥ ಸ್ಕಿಲ್ ಏನಿದೆ ಅಲ್ಲ, ಮಕ್ಕಳಲ್ಲಿ ಅದು ಹೆಚ್ಚಾಗಿ ಪೋಷಕರು ಗಮನ ಹರಿಸಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಮಗದೊಮ್ಮೆ SSLC ಪರೀಕ್ಷೆಯಲ್ಲಿ ಪಾಸಾಗಿರುವಂಥ ಎಲ್ಲ ನಮ್ಮ ಮುದ್ದು ಮಕ್ಕಳಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾರೆಲ್ಲ ಫೇಲ್ ಆಗಿದ್ದರೂ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ, ತಲೆ ಕೆಡಿಸ್ಕೋಬೇಡಿ. ಮರಳಿ ಪ್ರಯತ್ನ ಮಾಡಿ ಅಂತೇಳಿ ಮತ್ತೆ ಫೈಟ್ ಮಾಡಿ, ತಲೆ ಕೆಡಿಸ್ಕೋಬೇಡಿ. ಆಲ್ ದಿ ಬೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್.